ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಏನೆಲ್ಲ ಫಲ ಸಿಗ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಗ್ನ ಅಂತ ಹೇಳಿದರೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇದು ಮಿಥುನ ಲಗ್ನ ಆಗುತ್ತೆ. ಇಲ್ಲಿ ಏನಾದರೂ ಬುಧ ಇದ್ದರೆ ನಿಮ್ಮದು ಲಗ್ನದಲ್ಲಿ ಬುಧ ಇದೆ ಅಂತ ಅರ್ಥ. ಉದಾಹರಣೆಗೆ ಇದೇನಾದರೂ ಲಗ್ನ ಆಗಿದ್ದರೆ ಇಲ್ಲಿ ಏನಾದರೂ ಬುಧ ಇದ್ದರೆ ಬುಧ ಲಗ್ನದಲ್ಲಿದೆ ಅಂತ ಅರ್ಥ. ಅಂದರೆ ಇಲ್ಲಿ ಯಾವುದು ಮನೆಯಲ್ಲೂ ಕೂಡ ಇರ್ಬೋದು, ಬಟ್ ಲಗ್ನ ಆಗಿರಬೇಕು. ಲಗ್ನ ಆಗಿದ್ದು ಅಲ್ಲೇನಾದರೂ ಬುಧ ಗ್ರಹ ಇದ್ದರೆ ನಿಮಗೆ ನಾನು ಹೇಳಿರುವಂಥ ಒಂದು ಫಲಗಳನ್ನು ಸಿಗುತ್ತೆ. ಇದು ಯಾವ ಥರ ಅಂತ ನೋಡೋಣ. ಲಗ್ನದಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಅವರು ತುಂಬ ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ, ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ, ತುಂಬ ಒಂದು ಎಲ್ಲರಿಗಿಂತ ಒಂಥರ ಬುದ್ಧಿವಂತರಾಗಿರ್ತಾರೆ, ಅಂಥ ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ. ಮತ್ತು ಡ್ಯುಯಲ್ ಪರ್ಸನಾಲಿಟಿ, ಈ ಬುಧ ಲಗ್ನದಲ್ಲಿದ್ದರೆ ಡ್ಯುಯಲ್ ಪರ್ಸನಾಲಿಟಿ ಅಂದರೆ ದ್ವಂದ್ವತೆ ಜಾಸ್ತಿ ಇತ್ತು. ಇವರು ಈಗ ಇದ್ದಾಗೆ ನಂತರ ಇರಲ್ಲ, ಟಾಪಿಕ್ ಚೇಂಜ್ ಮಾಡೋಂತಾರಲ್ಲ, ಆ ಥರ ಇರ್ತಾರೆ. ಇವರು ಯಾವ ಥರ ಹೇಗೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವರಿಗೆ ಇವರ ಒಂದು ನಡವಳಿಕೆ ಒಂಥರ ವಿಚಿತ್ರ ಅನುಭವ ಅನಿಸ್ಬೋದು. ಇವರು ಯಾವಾಗ ಹೇಗೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಳ್ಳೆ ಪರ್ಸನ್, ಗುಡ್ ಪರ್ಸನ್, ಬಟ್ ಡ್ಯುಯಲ್ ಮೈಂಡು ಮತ್ತು ಶಾರ್ಪ್ ಇರ್ತಾರೆ. ಇವರು ಲಗ್ನದಲ್ಲಿ ಬುಧ ಇದ್ದರೆ ತುಂಬ ಒಂದು ಶಾರ್ಪ್ ಮೈಂಡ್, ಯಾವುದೇ ವಿಷಯವನ್ನು ಬೇಗ ಒಂದು ಗ್ರಹಿಸುವಂಥ ಸಾಧ್ಯತೆ ಇರ್ತದೆ. ಯಾವುದೇ ಒಂದು ವಿಷಯವನ್ನು ಬೇಗ ಗ್ರಹಿಸಿಬಿಡ್ತಾರೆ ಇವರು. ಮತ್ತು ತುಂಬ ಸಾಫ್ಟ್ ಇರ್ತಾರೆ. ಮತ್ತು ಲಗ್ನದಲ್ಲಿ ಬುಧ ಇದ್ದರೆ ಪರಿಸ್ಥಿತಿಗೆ ತಕ್ಕಂತೆ ವರ್ತನೆ ಇರ್ತದೆ. ಇವರಿಗೆ ಯಾವ ಪರಿಸ್ಥಿತಿಯಲ್ಲಿ ಯಾವ ಥರ ಇರಬೇಕಂತ ಚೆನ್ನಾಗಿ ಗೊತ್ತಿರ್ತದೆ. ಪರಿಸ್ಥಿತಿಗೆ ತಕ್ಕಂತೆ ವರ್ತನೆ ಮಾಡ್ತಾರೆ ಇವರು ಲಗ್ನದಲ್ಲಿ ಏನಾದರೂ ಬುಧ ಇದ್ದರೆ. ಮತ್ತು ಗಣಿತದಲ್ಲಿ ಮುಂದೆ ಇರ್ತಾರೆ. ಲಗ್ನದಲ್ಲಿ ಬುಧ ಇರುವಂಥ ಒಂದು ಮಕ್ಕಳು ಗಣಿತ ಶಾಸ್ತ್ರದಲ್ಲಿ ತುಂಬ ಮುಂದೆ ಇರ್ತಾರೆ. ಮತ್ತು ಹಾಸ್ಯ ಪ್ರವೃತ್ತಿ, ಇವರು ಯಾವಾಗಲೂ ಒಂಥರ ಹಾಸ್ಯ ಪ್ರವೃತ್ತಿ, ತಮಾಷೆ ಮಾಡೋದು, ವ್ಯಂಗ್ಯ ಮಾಡೋದು ಇದೆಲ್ಲ ಜಾಸ್ತಿ ಇರ್ತಾರೆ ಇವರು ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳು. ಮತ್ತು ದೂರ ಪ್ರವಾಸ ಮಾಡ್ಬೋದು. ಯಂಗ್ ಲುಕ್, ನೋಡಲಿಕ್ಕೆ ತುಂಬ ಒಂದು ಯಂಗ್ ಆಗಿರ್ತಾರೆ. ತುಂಬ ಒಂದು ಏಜ್ ಆದರೂ ಕೂಡ ಅವರು ಯಂಗಾಗೇ ಇರ್ತಾರೆ. ಎತ್ತರ, ಹೈಟ್ ಮೀಡಿಯಮ್ ಆಗಿರ್ತದೆ ಅವ್ರದ್ದು. ಲಗ್ನದಲ್ಲಿ ಬುಧ ಇದ್ದರೆ ಹೈಟ್ ಮೀಡಿಯಮ್ ಆಗಿರ್ತದೆ. ಮತ್ತು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಾರೆ ಅವರು. ಲಗ್ನದಲ್ಲಿ ಬುಧ ಇದ್ದರೆ ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ ಆಗ್ತಾರೆ. ವ್ಯಾಪಾರ ಬುದ್ಧಿ, ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳು ವ್ಯಾಪಾರ ಮಾಡಿದರೆ ತುಂಬ ಸಕ್ಸಸ್ ಆಗ್ತಾರೆ. ಮತ್ತು ಇವರಿಗೆ ಕೋಪ ಬೇಗ ಬರ್ತದೆ, ಬಟ್ ಕೋಪ ಎಷ್ಟು ಬೇಗ ಬರ್ತದೆ ಅಷ್ಟು ಬೇಗ ಹೋಗ್ತದೆ ಲಗ್ನದಲ್ಲಿ ಬುಧ ಇದ್ದರೆ. ಮತ್ತು ಲಗ್ನದಲ್ಲಿ ಬುಧ ಇದ್ದರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ. ಮೆಮೊರಿ ಪವರ್ ಹೆಚ್ಚಿರ್ತದೆ, ನೆನಪಿನ ಶಕ್ತಿ ಹೆಚ್ಚಿರ್ತದೆ. ಮತ್ತು ಮಲ್ಟಿ ಲ್ಯಾಂಗ್ವೇಜ್, ಬೇರೆ ಲ್ಯಾಂಗ್ವೇಜನ್ನು, ಬೇರೆ ಭಾಷೆಯನ್ನು ಇವರು ಕಲಿತಾರೆ ಮತ್ತು ಅರ್ಥ ಮಾಡ್ಕೋತಾರೆ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ. ಯಾರ ಜೊತೆ ಹೇಗೆ ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅಂತ ಇವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಮತ್ತು ಲಗ್ನದಲ್ಲಿ ಬುಧ ಇರುವಂಥ ಒಂದು ವ್ಯಕ್ತಿಗಳು ಯಾವಾಗಲೂ ಕೂಡ ಹ್ಯಾಪಿಯಾಗಿರ್ತಾರೆ, ಯಾವಾಗಲೂ ಕೂಡ ಸಂತೋಷವಾಗಿರ್ತಾರೆ ಇವರು. ಇದೊಂದು ಪ್ಲಸ್ ಪಾಯಿಂಟ್ ಇರೋದು. ಯಾವುದೇ ಕಾರಣ ಇಲ್ಲದೆ ಹ್ಯಾಪಿಯಾಗಿರ್ತಾರೆ ಇವರು. ಮತ್ತು ಇವರಿಗೆ ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳು ಫ್ರೆಂಡ್ಸ್ ಜಾಸ್ತಿ, ಗೆಳೆಯರು ಜಾಸ್ತಿ ಇರ್ತಾರೆ. ಮತ್ತು ಇವರಿಗೆ ಏಕಾಂಗಿತನ ಇಷ್ಟ ಆಗಲ್ಲ. ಮತ್ತು ಮೀಡಿಯಾದಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು. ಸೋಷಿಯಲ್ ಮೀಡಿಯಾ, TV ಇದರಲ್ಲಿ ಕೂಡ ಸಕ್ಸಸ್ ಸಿಗುವಂಥ ಚಾನ್ಸ್ ಇರ್ತದೆ. ಇದು ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳ ಒಂದು ಸ್ವಭಾವ. ಇಲ್ಲಿ ಕೆಲವು ಲಗ್ನಗಳು ಇದರಲ್ಲಿ ಒಳ್ಳೆ ಫಲವನ್ನು ಕೊಡ್ತದೆ. ಯಾವ ಲಗ್ನ ಅಂತ ಹೇಳಿದ್ರೆ ಇಲ್ಲಿ ಮೇಷ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ಬೋದು, ವೃಷಭ ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತದೆ. ಇಲ್ಲಿ ಮಿಥುನ ಲಗ್ನದಲ್ಲಿ ಟಾಪ್ ಇಲ್ಲಿ ನಾ ಹೇಳಿರುವಂಥ ಒಂದು ಎಲ್ಲ ಇದನ್ನು ಕೊಡ್ತದೆ ಇಲ್ಲಿ. ಆಮೇಲೆ ಕಟಕ ಲಗ್ನದಲ್ಲಿ ಅಷ್ಟೇನೂ ಒಳ್ಳೆ ಫಲ ಕೊಡಲ್ಲ. ಇಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ ಸಿಂಹ ಲಗ್ನದಲ್ಲಿ. ಮತ್ತು ಕನ್ಯಾ ಲಗ್ನದಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ. ತುಲಾ ಲಗ್ನದಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ. ಇಲ್ಲಿ ಅಷ್ಟೇನು ಕೊಡಲ್ಲ. ಮತ್ತು ಇಲ್ಲಿ ಮಕರ ಕುಂಭದಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ. ಇದು ಲಗ್ನದಲ್ಲಿ ಬುಧ ಇರುವಂಥ ವ್ಯಕ್ತಿಗಳ ಒಂದು ಸ್ವಭಾವ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ ಅಥವಾ ಕರೆ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನೀವು ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಿಗೋಣ. ನಮಸ್ಕಾರ.